My precious children of God, I greet each one of you in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today is a special day for the ministry of Esther prayer group. ಇಂದು ಎಸ್ತೇರ್ ಪ್ರಾರ್ಥನಾ ಗುಂಪಿಗೆ ಒಂದು ವಿಶೇಷವಾದ ದಿನವಾಗಿದೆ. Zechariah chapter 4:10 says, "For who has despised the day of small things?" ಜಕರ್ಯ 4:10 ವಚನ ಹೀಗೆ ಹೇಳುತ್ತದೆ, ಹೀಗಿರುವಲ್ಲಿ ಅಲ್ಪ ಕಾರ್ಯಗಳ ದಿನವನ್ನು ಯಾರು ತಿರಸ್ಕರಿಸಾರು ಎಂದು. In this world we are going through many troubles and trials of this world. ಈ ಲೋಕದಲ್ಲಿ ನಾವು ಅನೇಕ ಕಷ್ಟ ಸಂಕಷ್ಟಗಳಿಂದ ಹಾದು ಹೋಗುತ್ತೇವೆ. Galatians chapter 1 verse 4 says, "God shall deliver us from this present evil age." ಗಲಾತ್ಯ 1:4 ವಚನದಲ್ಲಿ ಬರೆದಂತೆ, ದೇವರು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕು. We too underwent a terrible time in our family life. ನಮ್ಮ ಕುಟುಂಬ ಜೀವಿತದಲ್ಲಿಯೂ ನಾವು ಅನೇಕ ಕಷ್ಟಗಳಿಂದ ಹಾದು ಹೋಗಬೇಕಾಯಿತು. God blessed us with 2 children. ದೇವರು ನಮಗೆ 2 ಮಕ್ಕಳನ್ನು ದಯಪಾಲಿಸಿದನು, Paul Dinakaran and Angel Dinakaran. ಪೌಲ್ ದಿನಕರನ್ ಮತ್ತು ಏಂಜಲ್ ದಿನಕರನ್. But in the year 1986 we lost our daughter Angel through a cruel accident. ಆದರೆ 1986ರಲ್ಲಿ ನಡೆದ ಕ್ರೂರವಾದ ಅಪಘಾತದಿಂದಾಗಿ ನಾವು ನಮ್ಮ ಮಗಳಾದ ಏಂಜಲ್ ಅನ್ನು ಕಳೆದುಕೊಂಡೆವು. We are crying like anything ನಾವು ಬಹಳವಾಗಿ ಅಳುತ್ತಿದ್ದೆವು, because she was a sweet child ಯಾಕಂದರೆ ಆಕೆ ಮುದ್ದಾದ ಮಗಳಾಗಿದ್ದಳು. in nature ಸ್ವಭಾವದಲ್ಲಿ and in beauty. ಮತ್ತು ಸೌಂದರ್ಯದಲ್ಲಿ. Oh, we lost our precious daughter. ನಮ್ಮ ಅಮೂಲ್ಯವಾದ ಮಗಳನ್ನು ನಾವು ಕಳೆದುಕೊಂಡೆವು. This happened in the year 1986. ಇದು 1986ರಲ್ಲಿ ನಡೆಯಿತು. After 2 years, in the year 1988, as I was sitting in the car, looking into outside the car, when I went for a shopping, I saw 2 ladies talking together. 1988ರಲ್ಲಿ ಒಂದು ದಿನ ಶಾಪಿಂಗ್ ಎಂದು ನಾನು ಕಾರ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ 2 ಸ್ತ್ರೀಯರು ನಿಂತುಕೊಂಡು ಮಾತನಾಡುವುದನ್ನು ನಾನು ಗಮನಿಸಿದೆ. They were talking and talking happily. ಅವರು ಸಂತೋಷವಾಗಿ ಬಹಳವಾಗಿ ಮಾತನಾಡುತ್ತಿದ್ದರು. And the Lord told me one thing. ಆದರೆ ದೇವರು ನನಗೆ ಹೇಳಿದನು, My daughter, who will tell them about Jesus Christ and the way of salvation? ಮಗಳೇ, ಯಾರು ಅವರಿಗೆ ಯೇಸು ಕ್ರಿಸ್ತನ ಬಗ್ಗೆ, ರಕ್ಷಣೆಯ ಮಾರ್ಗದ ಬಗ್ಗೆ ತಿಳಿಸುವರು? Will you do something for that? ಇದಕ್ಕೋಸ್ಕರ ನೀನು ಏನಾದರೂ ಮಾಡುವಿಯೋ? But I never knew what to do. ಆದರೆ ನನಗೆ ಗೊತ್ತಿರಲಿಲ್ಲ ಏನು ಮಾಡುವುದೆಂದು. That time, to my surprise, God made me start a prayer group. ಆ ಸಮಯದಲ್ಲಿ ನಾನೇ ಆಶ್ಚರ್ಯಪಡುವಂತೆ ಒಂದು ಪ್ರಾರ್ಥನಾ ಗುಂಪನ್ನು ಪ್ರಾರಂಭಿಸಿದೆ. Prayer means those days people will not come. ಪ್ರಾರ್ಥನೆ ಎಂದರೆ ಆ ಸಮಯದಲ್ಲಿ ಜನರು ಬರುತ್ತಿರಲಿಲ್ಲ. But 12 people came on that day. ಆದರೆ ಆ ದಿನದಲ್ಲಿ 12 ಜನರು ಬಂದರು. We started praying. ನಾವು ಪ್ರಾರ್ಥಿಸಲು We ಪ್ರಾರಂಭಿಸಿದೆವು. don't know what to pray and how to pray. ನಮಗೆ ತಿಳಿದಿರಲಿಲ್ಲ ಹೇಗೆ ಪ್ರಾರ್ಥಿಸಬೇಕು, ಏನು ಪ್ರಾರ್ಥಿಸಬೇಕು But ಎಂದು. as we are praying, ಪ್ರಾರ್ಥಿಸುತ್ತಿರುವಾಗ the Holy Spirit guided me. ಪವಿತ್ರಾತ್ಮನು ಮಾರ್ಗದರ್ಶಿಸಿದನು. And every one of us enjoyed the presence of God. ನಾವೆಲ್ಲರೂ ದೇವರ ಪ್ರಸನ್ನತೆಯನ್ನು ಆನಂದಿಸಿದೆವು. Thus the Esther prayer group ministry was started. ಹೀಗೆ ಎಸ್ತೇರ್ ಪ್ರಾರ್ಥನಾ ಗುಂಪು ಪ್ರಾರಂಭವಾಯಿತು. In the beginning, God gave me 20 prayer points. ಪ್ರಾರಂಭದಲ್ಲಿ ದೇವರು 20 ಪ್ರಾರ್ಥನಾ ಅಂಶಗಳನ್ನು ಕೊಟ್ಟನು. Every month I used to spend time in the presence of God. ಪ್ರತಿ ತಿಂಗಳು ಇದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುತ್ತಿದ್ದೆವು. The Holy Spirit himself gave the prayer points. ಪವಿತ್ರಾತ್ಮನು ತಾನೇ ನಮಗೆ ಈ ಪ್ರಾರ್ಥನಾ ಅಂಶಗಳನ್ನು ಕೊಟ್ಟಿದ್ದನು. Let me tell you one incident which happened in the prayer group. ಪ್ರಾರ್ಥನಾ ಗುಂಪಿನಲ್ಲಿ ನಡೆದ ಒಂದು ಘಟನೆಯನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. The first group was there. ಒಂದು ಗುಂಪು ಇತ್ತು. And one lady doctor attended that prayer meeting. ಒಬ್ಬ ವೈದ್ಯೆಯು ಆ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು. One day she came with a broken heart. ಒಂದು ದಿನ ಅವರು ಮನಮುರಿದವರಾಗಿ ಬಂದರು. Because she had 3 children and one is a girl child. ಆಕೆಗೆ 3 ಮಕ್ಕಳಿದ್ದರು, ಅದರಲ್ಲಿ ಒಬ್ಬಳು ಹೆಣ್ಣು ಮಗಳು. She was married and she said, I can't bear a child, mom, because I have some problem in my womb. ಈ ಮಗಳಿಗೆ ಮದುವೆಯಾಗಿತ್ತು, ಆದರೆ ಗರ್ಭದಲ್ಲಿ ಏನೋ ತೊಂದರೆ ಇರುವುದರಿಂದ ಗರ್ಭಧರಿಸಲು ಆಗುವುದಿಲ್ಲ ಎಂಬುದಾಗಿ ಹೇಳಿದ್ದರು. With a burdened heart, that doctor lady came to our meeting, and the prayer point which was given to her was praying for the people who have no children. ಭಾರವುಳ್ಳ ಹೃದಯದಿಂದ ಈ ವೈದ್ಯೆ ನಮ್ಮ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು. ಅಲ್ಲಿ ಆಕೆಗೆ ದೊರೆತ ಪ್ರಾರ್ಥನಾ ಅಂಶವು ಮಕ್ಕಳಿಲ್ಲದಿರುವವರಿಗಾಗಿ ಪ್ರಾರ್ಥಿಸುವುದಾಗಿತ್ತು. She was surprised. ಆಕೆಗೆ ಆಶ್ಚರ್ಯವಾಯಿತು. But prayed with a real burden, as she had that burden, thinking about the other
mothers and others who have no children. She prayed a prayer of faith and thank God for hearing that prayer. ಆದರೆ ಆಕೆ ಭಾರದಿಂದ ಪ್ರಾರ್ಥಿಸಿದಳು. ತನಗಿದ್ದ ಭಾರವನ್ನು ಅರಿತವಳಾಗಿ ಇತರ ಸ್ತ್ರೀಯರಿಗೋಸ್ಕರ ನಂಬಿಕೆಯಿಂದ ಪ್ರಾರ್ಥಿಸಿ ಉತ್ತರಿಸಿದಕ್ಕಾಗಿ ಸ್ತೋತ್ರ ಅಂದಳು. That is the greatness of this Esther prayer ministry. ಇದು ಎಸ್ತೇರ್ ಪ್ರಾರ್ಥನಾ ಗುಂಪಿನ ದೊಡ್ಡ ವಿಷಯವಾಗಿದೆ. God gives us prayer point and supporting the word of God, the Lord will give. ವಾಕ್ಯ ಆಧಾರಿತ ಪ್ರಾರ್ಥನಾ ಅಂಶಗಳನ್ನು ಆತನು ನಮಗೆ ದಯಪಾಲಿಸುತ್ತಾನೆ. When we use the word of God and pray, we are strengthened in our prayers. ವಾಕ್ಯವನ್ನು ಆಧರಿಸಿಕೊಂಡು ನಾವು ಪ್ರಾರ್ಥಿಸುವಂತಹ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ಬಲಗೊಳ್ಳುತ್ತೇವೆ. That doctor lady went home. ಆ ವೈದ್ಯೆಯು ಮನೆಗೆ ಹೋದರು. In few days she received a letter from her daughter. ಕೆಲವೇ ದಿನಗಳಲ್ಲಿ ಮಗಳಿಂದ ಒಂದು ಪತ್ರವು ದೊರೆಯಿತು. She mentioned that she is conceived. ಅದರಲ್ಲಿ ಆಕೆ ಬರೆದಿದ್ದಳು, ನಾನು ಗರ್ಭಧರಿಸಿದ್ದೇನೆ ಎಂದು. She is going to become a mother. ನಾನು ತಾಯಿಯಾಗಲಿದ್ದೇನೆ. What a great thing it is, isn't it? ಎಂತ ದೊಡ್ಡ ವಿಷಯ ಇದು ಅಲ್ಲವೇ? That lady was so happy. ಆಕೆ ಬಹಳ ಆನಂದಿತಳಾಗಿದ್ದಳು. Yes, that is the effective prayer of a righteous person who prays in the Esther prayer group ministry. ಎಸ್ತೇರ್ ಪ್ರಾರ್ಥನಾ ಗುಂಪಿನಲ್ಲಿ ಪ್ರಾರ್ಥಿಸುವ ನೀತಿವಂತರ ಪರಿಣಾಮಕಾರಿ ಪ್ರಾರ್ಥನೆಯ ಉತ್ತರ ಇದಾಗಿದೆ. In our prayer towers also people pray in the same way. ಇದೇ ರೀತಿಯಾಗಿ ನಮ್ಮ ಪ್ರಾರ್ಥನಾ ಗೋಪುರಗಳಲ್ಲಿಯೂ ಪ್ರಾರ್ಥಿಸುತ್ತಾರೆ. The phone also people pray in the same way. ದೂರವಾಣಿಯ ಮೂಲಕವೂ ಹೀಗೆ ಪ್ರಾರ್ಥಿಸುತ್ತಾರೆ. So those who don't have children or any other blessing, go to Esther prayer group. ಯಾರಿಗೆ ಮಕ್ಕಳಿಲ್ಲವೋ ಇತರ ಆಶೀರ್ವಾದವಿಲ್ಲವೋ ಎಸ್ತೇರ್ ಪ್ರಾರ್ಥನಾ ಗುಂಪಿಗೆ ಹೋಗಿರಿ. Go to Jesus calls prayer tower. ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಹೋಗಿರಿ. Or attend phone and ask them to pray for your need. ದೂರವಾಣಿ ಕರೆ ಮಾಡುವ ಮೂಲಕ ನಮಗೆ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿರಿ. Esther prayer group is a great blessing to so many people receiving God's abundant blessings. ಎಸ್ತೇರ್ ಪ್ರಾರ್ಥನಾ ಗುಂಪು ಅನೇಕರಿಗೆ ಆಶೀರ್ವಾದವಾಗಿದೆ. ದೇವರ ಹೇರಳವಾದ ಆಶೀರ್ವಾದ ಪಡೆಯಲು God in his great mercy it has made to spread all over India. ದೇವರು ತನ್ನ ಮಹಾಕೃಪೆಯಿಂದ ದೇಶದೆಲ್ಲೆಡೆ ಗುಂಪನ್ನು ಪ್ರಾರಂಭಿಸಿದ್ದಾನೆ. From Kashmir to Kanyakumari. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ. From east to west. ಪೂರ್ವದಿಂದ ಪಶ್ಚಿಮಕ್ಕೆ. Almost in many places we have this blessed Esther prayer group now. ಬಹುತೇಕ ಪ್ರತಿಯೊಂದು ಸ್ಥಳಗಳಲ್ಲಿ ಆಶೀರ್ವಾದದ ಎಸ್ತೇರ್ ಪ್ರಾರ್ಥನಾ ಗುಂಪು ಇದೆ. And also outside India, many countries, nearly 18 countries we have this blessed prayer group. ಅದು ಮಾತ್ರವಲ್ಲದೆ ಭಾರತದ ಹೊರಗೆಯೂ ಕೂಡ ಇತರ 18 ದೇಶಗಳಲ್ಲಿ ಈ ಪ್ರಾರ್ಥನಾ ಗುಂಪು ಇದೆ. You have to pray every month, that's all. ಪ್ರತಿ ತಿಂಗಳು ನೀವು ಪ್ರಾರ್ಥಿಸಬೇಕು ಅಷ್ಟೇ. For women folk we have prayer meeting. ಸ್ತ್ರೀಯರಿಗಾಗಿ ಈ ಪ್ರಾರ್ಥನಾ ಕೂಟವಿದೆ. For young girls we have. ಯವನಸ್ಥೆಯರಿಗಾಗಿ ಇದು ಇದೆ. Even for small children 7 to 12-year-old they can pray. 7 ರಿಂದ 12 ವರ್ಷದ ಮಕ್ಕಳು ಕೂಡ ಪ್ರಾರ್ಥಿಸಬಹುದು. And recently God has made us start for couples. ಇತ್ತೀಚೆಗೆ ನಾವು ಇದನ್ನು ದಂಪತಿಗಳಿಗಾಗಿ ಪ್ರಾರಂಭಿಸಿದ್ದೇವೆ. So many testimonies are coming. ಅನೇಕ ಸಾಕ್ಷಿಗಳು ಬರುತ್ತಿವೆ. God hears the cries of the people. ಜನರ ಮೊರೆಯನ್ನು ದೇವರು ಲಾಲಿಸುತ್ತಿದ್ದಾನೆ. When you use the word of God, the Lord delivers all of them. ವಾಕ್ಯವನ್ನು ಆಧರಿಸಿಕೊಂಡು ಪ್ರಾರ್ಥಿಸುವಾಗ ಬಿಡುಗಡೆ ದೊರಕುತ್ತದೆ. So many miracles are happening. ಅನೇಕ ಅದ್ಭುತಗಳು ನಡೆಯುತ್ತಿವೆ. Hallelujah. Hallelujah. My friends, this is what Esther prayer meeting does to people. ಪ್ರಿಯ ಸ್ನೇಹಿತರೆ, ಇದೇ ಎಸ್ತೇರ್ ಪ್ರಾರ್ಥನಾ ಗುಂಪು ಜನರಿಗೆ ಮಾಡುತ್ತಿರುವ ಅದ್ಭುತ. Those who want to join, please join and get the blessings of God. ಯಾರು ತಮ್ಮನ್ನು ನೋಂದಾಯಿಸಿಕೊಳ್ಳಲು ಬಯಸುತ್ತೀರೋ ನೋಂದಾಯಿಸಿಕೊಂಡು ಆಶೀರ್ವಾದ ಹೊಂದಿ. You'll have light in the darkness. ಕತ್ತಲಿನಲ್ಲಿ ಬೆಳಕು ನೀವು ಪಡೆಯುವಿರಿ. Psalm 18:28 says, "The Lord my God will enlighten my darkness." ಕೀರ್ತನೆಗಳು 18:28 ಹೇಳುತ್ತದೆ, ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. And those who have faith, with faith when they pray in the prayer group, they are blessed with the need they have. ಪ್ರಾರ್ಥನಾ ಗುಂಪಿನಲ್ಲಿರುವವನು ನಂಬಿಕೆಯಿಂದ ಪ್ರಾರ್ಥಿಸಿದಾಗ ಅವರ ಅಗತ್ಯಗಳು ಪೂರೈಸಲ್ಪಡುವವು. Just like Abraham received God's abundant blessings having a child, like that you can also receive all the problems solved by the power of God through this Esther prayer group. ಅಬ್ರಹಾಮನು ದೇವರಿಂದ ಹೇರಳವಾದ ಆಶೀರ್ವಾದ ಪಡೆದಂತೆ ಈ ಎಸ್ತೇರ್ ಪ್ರಾರ್ಥನಾ ಗುಂಪಿಂದ ನಿಮ್ಮೆಲ್ಲ ತೊಂದರೆಗಳು ಪರಿಹಾರವಾಗಿ ಆಶೀರ್ವಾದ ದೊರಕಲಿದೆ. And not only that, a man called
Nathaniel, when he met Jesus, he said, "Oh, what a great God we have." ಅದು ಮಾತ್ರವಲ್ಲದೆ ನತಾನಿಯೇಲನು ಯೇಸುವನ್ನು ಭೇಟಿಯಾದಾಗ ಎಂಥ ಮಹಾದೇವರು ನಮಗಿದ್ದಾನೆ ಅಂದಂತೆ. You are great. ನೀನು ದೊಡ್ಡವನು. And then Jesus said, ಮತ್ತು ಯೇಸು ಹೇಳಿದನು, John 1:50, ಯೋಹಾನ 1:50ರಲ್ಲಿ, "You will see greater things than these, my son." ಮಗನೇ, ಇದಕ್ಕಿಂತಲೂ ಮಿಗಿಲಾದದ್ದನ್ನು ನೀನು ಕಾಣುವಿ ಎಂದು. In the same way, if you join Esther prayer group for children or young girls or couples or women folk, you will be blessed abundantly. ಇದೇ ರೀತಿಯಲ್ಲಿ ನೀವು ಮಕ್ಕಳು, ಯವನಸ್ಥೆಯರು, ದಂಪತಿಗಳು, ಸ್ತ್ರೀಯರು ಸೇರಿಕೊಳ್ಳುವುದಾದರೆ ಹೇರಳವಾಗಿ ಆಶೀರ್ವದಿಸಲ್ಪಡುವಿರಿ. 1 Corinthians chapter 1 verse 24 says, 1 ಕೊರಿಂಥ 1ನೇ ಅಧ್ಯಾಯ 24ನೇ ವಚನ ಹೇಳುವಂತೆ, "To those who are called, Christ the power of God and the wisdom of God." ದೇವರಿಂದ ಕರೆಸಿಕೊಂಡವರಿಗೆ ಕ್ರಿಸ್ತನೇ ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿದ್ದಾನೆ. If you read Philippians 2:15, God will make you also shine for the glory of God. ಫಿಲಿಪ್ಪಿ 2:16ನೇ ವಚನ ಹೇಳುತ್ತದೆ, ನಿಮ್ಮನ್ನು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಮಾಡುತ್ತಾನೆ. Now how many of you want to join this scheme? ನಿಮ್ಮಲ್ಲಿ ಯಾರೆಲ್ಲ ಈ ಗುಂಪಿಗೆ ಸೇರಿಕೊಳ್ಳಲು ಬಯಸುವಿರಿ? This is just a prayer ministry, that's all. ಇದೊಂದು ಪ್ರಾರ್ಥನಾ ಸೇವೆ ಅಷ್ಟೇ. Now we are going to pray. ನಾವೀಗ ಪ್ರಾರ್ಥಿಸುವ. Those women folk who want to join, ಇದಕ್ಕೆ ಸೇರಿಕೊಳ್ಳಲು ಬಯಸುವ ಸ್ತ್ರೀಯರು, young girls, ಯವನಸ್ಥೆಯರು, small girls, ಹೆಣ್ಣು ಮಕ್ಕಳು, couples, ದಂಪತಿಗಳು, if you want to join, come and now obey the Lord and tell him, "Lord, give me grace to join this group." ಸೇರಿಕೊಳ್ಳಲು ಬಯಸುವುದಾದರೆ ಬನ್ನಿರಿ, ವಿಧೇಯರಾಗಿ ಪ್ರಾರ್ಥಿಸಿರಿ, ಗುಂಪಿಗೆ ಸೇರಿಕೊಳ್ಳಲು ಕೃಪೆ ದಯಪಾಲಿಸು ಎಂದು. We will tell you all details about this. ಇದರ ಬಗ್ಗೆ ಎಲ್ಲಾ ಮಾಹಿತಿಯನ್ನು ನಿಮಗೆ ನೀಡುವೆವು. Write to the Jesus Calls ministry. ಏಸು ಕರೆಯುತ್ತಾನೆ ಸೇವೆಗೆ ಬರೆಯಿರಿ. They will inform you the ways and means to approach them. ಹೇಗೆ ನೀವು ಸೇರಿಕೊಳ್ಳಬಹುದು ಎಂಬ ಮಾಹಿತಿಯನ್ನು ನೀಡುತ್ತಾರೆ. You can pray and get blessed by the Lord. ನೀವು ಕೂಡ ಪ್ರಾರ್ಥಿಸಿ ಆಶೀರ್ವಾದ ಹೊಂದಿಕೊಳ್ಳಬಹುದು. Now shall we pray? ನಾವೀಗ ಪ್ರಾರ್ಥಿಸುವ. Our precious heavenly Father, ಅಮೂಲ್ಯವಾಗಿರುವ ಸ್ವರ್ಗೀಯ ತಂದೆಯೇ, who look into the hearts of your children, ನಿನ್ನ ಮಕ್ಕಳ ಹೃದಯವನ್ನು ನೋಡು ದೇವರೇ. those who want to join this prayer group and do your ministry, Lord, help them to join and give them special grace. ಈ ಪ್ರಾರ್ಥನಾ ಗುಂಪಿಗೆ ಸೇರಿಕೊಂಡು ನಿನ್ನ ಸೇವೆಯನ್ನು ಮಾಡಲು ಬಯಸುವವರು ಸೇರಿಕೊಳ್ಳಲು ಸಹಾಯ ಮಾಡು, ವಿಶೇಷ ಕೃಪೆ ದಯಪಾಲಿಸು. Speak to them, Father. ಅವರೊಂದಿಗೆ ಮಾತಾಡು ತಂದೆಯೇ. Guide them and lead them. ಅವರನ್ನು ಮಾರ್ಗದರ್ಶಿಸಿ ನಡೆಸು ದೇವರೇ. Let them all shine for your glory. ನಿನ್ನ ಮಹಿಮೆಗಾಗಿ ಅವರು ಪ್ರಕಾಶಿಸಲಿ. Bless all the people who are already praying in the ministry. ಈ ಸೇವೆಯಲ್ಲಿ ತೊಡಗಿಕೊಂಡು ಪ್ರಾರ್ಥಿಸುತ್ತಿರುವವರನ್ನು ಆಶೀರ್ವದಿಸು. Increase your blessing among them. ನಿನ್ನ ಆಶೀರ್ವಾದವನ್ನು ಅವರಲ್ಲಿ ಹೆಚ್ಚಿಸು. Thank you, Lord, for your provision and grace. ನೀನು ನೀಡಿರುವ ನಿಬಂಧನೆಗಾಗಿ ಕೃಪೆಗಾಗಿ ಸ್ತೋತ್ರ. Continue to lead us and bless us, Father. ನಮ್ಮನ್ನು ಮುಂದೆಯೂ ನಡೆಸು ಮತ್ತು ಆಶೀರ್ವದಿಸು. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.